ಎಷ್ಟೋ ಜನ ಬರೀ ಪ್ರೀತಿ ಮಾಡೋದನ್ನ ಮಾತ್ರ ಕಲಿತಾರೆ ಒಂದು ರಿಲೇಶನ್‌ಶಿಪ್ ಅಲ್ಲಿ. ಅದು ಮಾತ್ರ ಪ್ರೀತಿ ತುಂಬಾ ಮುಖ್ಯ ಇಲ್ಲ ಹೇಳ್ತಿಲ್ಲ ನಾನು. ಆದ್ರೆ ಅದರೊಟ್ಟಿಗೆ ಕೆಲವೊಂದಿಷ್ಟು ಕಲಿಬೇಕಾಗತ್ತೆ ನಾವು. ಓಕೆ. ಈಗ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ನೀವು ಬರೀ ಪ್ರೀತಿ ಮಾಡೋದನ್ನ ಮಾತ್ರ ಕಲಿತಾ ಹೋದ್ರೆ, ಅದ್ರ ಅಪೋಸಿಟ್ ಸೈಡಲ್ಲಿ ಬರುತ್ತಲ್ಲ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್. ಓಕೆ. ಅದನ್ನ ಹ್ಯಾಂಡಲ್ ಮಾಡೋದು ಕಲ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನೆ ಇಲ್ಲಿ 3 ಮೇಜರ್ ನಿಮ್ಗೆ ಏನೇನ್ ಕಲಿಬೇಕಾಗತ್ತೆ ಪ್ರೀತಿ ಮಾಡೋದ್ರ ಜೊತೆಗೆ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ. ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ಎಳ್ಕೊಂಡು ಹೋಗಲ್ಲ. ಒಂದು 4 to 5 ಮಿನಿಟ್ಸ್ ಒಳಗಡೆನೆ ಕ್ಲಿಯರ್ ಆಗುತ್ತೆ ಪಾಯಿಂಟ್ಸ್‌ಗಳು ಅಂತ ಹೇಳ್ತಾ, ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೊನೆ ತನಕ ನೋಡಿ ಏನ್ ಅನ್ಸಿದೆ ಕಮೆಂಟ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಂದ ಮುಂದೆ ಆಗುವಂತ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡೋದು ಕಲೀರಿ. ಅಂದ್ರೆ ಬಿ ರೆಡಿ ಫಾರ್ ಲೈಫ್ ಅಂತ. ಅಂದ್ರೆ ಲೈಕ್ ಇದ್ರ ಅರ್ಥ ಏನಂದ್ರೆ, ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ಐ ಆಮ್ ರೆಡಿ ಟು ಫೇಸ್ ಅಂತ ಒಂದು ಮೆಂಟಾಲಿಟಿ ಇರಬೇಕಾಗತ್ತೆ. ಇಲ್ಲ ಇವತ್ತು ಚೆನ್ನಾಗಿದ್ದೀವಿ ಹಿಂಗೆ ಇರಬೇಕು ನಮ್ ಪ್ರಾಬ್ಲಮ್ ಬೇಡ ಅಂತ ಈ ತರ ಮೆಂಟಲಿ ಫಿಕ್ಸ್ ಆಗ್ಬಿಡ್ಬೇಡಿ. ಏನಕ್ಕೆ ಅಂದ್ರೆ, ನಾನು ಸದಾ ಹೇಳ್ತೀನಿ ಅದು ಒಂದೇ ಮಾತು ಏನಂದ್ರೆ, ಲೈಫ್ ಅಂತ ಅಂದ್ಮೇಲೆ 100 ಪ್ರಾಬ್ಲಮ್ಗಳ ಮಧ್ಯೆ ಒಂದು ಖುಷಿ, ಒಂದು ನಗು ಅನ್ನೋದಿರುತ್ತೆ. ಓಕೆ. ಸೊ ಅಂದ್ಮೇಲೆ ಆ 100 ಪ್ರಾಬ್ಲಮ್ಗಳನ್ನ ಹ್ಯಾಂಡಲ್ ಮಾಡ್ತಾ ಹೋಗೋದನ್ನ ಕಲಿಬೇಕು ಅಂತ ಹೇಳೋದು. ಸಮ್‌ಟೈಮ್ಸ್ ವ್ಯಕ್ತಿ ಪ್ರಾಬ್ಲಮ್ ಆಗ್ಬೋದು, ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗ್ಬೋದು, ಸಿಚುವೇಶನ್ ಪ್ರಾಬ್ಲಮ್ ಆಗ್ಬೋದು. ವಾಟ್ ಎವರ್ ಇಟ್ ಈಸ್, ಏನೇ ಆಗ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ಮುಂದೆ ಬರುತ್ತೆ, ಐ ಆಮ್ ರೆಡಿ, ನಾನು ರೆಡಿ ಇರಬೇಕು. ಗೊತ್ತಿಲ್ಲ ನಂಗೆ ಏನಾಗುತ್ತೆ ಗೊತ್ತಿಲ್ಲ ನೆಕ್ಸ್ಟು. ಧೈರ್ಯವಾಗಿ ನಿಲ್ತೀನಿ ನಾನು. ಈ ಮೆಂಟಾಲಿಟಿನ ಬೆಳೆಸ್ಕೊಳ್ಳಿ. ಪ್ರೀತಿ ಮಾಡೋದ್ರ ಜೊತೆಗೆ ಇದು ಬೇಕು. ನಿಮ್ ಪ್ರೀತಿ ಉಳಿಸ್ಕೊಳ್ಳೋಕ್ಕೂ, ಜೀವನ ಮಾಡೋಕ್ಕೂ ಅಂಡ್ ಈ ಸಮಾಜದಲ್ಲಿ ಬದುಕೋಕ್ಕೂ ಇದು ತುಂಬಾ ಮುಖ್ಯ. ಈ ತರದೊಂದು ಥಾಟ್. ಓಕೆ. ಅಂಡ್ ನೆಕ್ಸ್ಟ್ ಏನು ಸ್ನೇಹಿತರೆ, ಈ ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ನಿಮಗೇನು ಅನಿಸ್ತು ಅದನ್ನ ಕಮೆಂಟ್ ಮಾಡಿ. ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸುತ್ತೆ. ಎಷ್ಟೋ ಜನ ಬರೀ ಪ್ರೀತಿ ಮಾಡೋದನ್ನ ಮಾತ್ರ ಕಲಿತಾರೆ. ಅಲ್ಲಿ ಪ್ರೀತಿ ಮಾಡೋದನ್ನ ಮಾತ್ರ ಕಲ್ತು ಮಿಕ್ಕಿರೋದು ಯಾವ್ದು ಪ್ರಾಬ್ಲಮ್ ಬಂದಾಗ ತುಂಬಾ ಡಿಪ್ರೆಷನ್ ಹೊರಟೋಗ್ಬಿಡ್ತಾರೆ, ಸೊರಗ್ ಬಿಡ್ತಾರೆ, ಕೊರಗ್ ಬಿಡ್ತಾರೆ, ಊಟ ಬಿಟ್ಬಿಡ್ತಾರೆ. ಅವರೇ ಪ್ರಪಂಚ ಅನ್ಕೊಂಡ್ಬಿಟ್ಟು ಅವ್ರು ಸ್ವಲ್ಪ ಆಚೆ ಈಚೆ ಆಗ್ಬಿಟ್ಟ ತಕ್ಷಣ ಜಗತ್ತೇ ಮುಳುಗೋಯ್ತು, ಪ್ರಪಂಚನೇ ಬೇಡ ಅಂತ ಆ ಫೀಲ್ ಅಲ್ಲಿ ಇರ್ತಾರೆ. ಅದು ಬೇಡ ಆಕ್ಚುಲಿ. ನೀವು ಮೆಂಟಲಿ ಫಿಕ್ಸ್ ಆಗ್ಬೇಕು. ನೆಕ್ಸ್ಟ್ ಪಾಯಿಂಟ್, ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಆಕ್ಚುಲಿ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳೋದು. ಅಂದ್ರೆ ಈಗ ಹುಡುಗಿನ ಬ್ಯಾಲೆನ್ಸ್ ಮಾಡ್ಬೇಕು, ಹುಡುಗನ ಬ್ಯಾಲೆನ್ಸ್ ಮಾಡ್ಬೇಕು. ಅಂದ್ರೆ ಅವ್ರ ಕೋಪದಲ್ಲಿದ್ದಾಗ ಇವ್ರು ಅವ್ರನ್ನ ಕೂಲ್ ಮಾಡೋದು ಕಲಿಬೇಕು, ಇವ್ರ ಕೋಪದಲ್ಲಿದ್ದಾಗ ಅವ್ರು ಕೂಲ್ ಮಾಡೋದು ಕಲಿಬೇಕು. ಕೆಲವೊಂದಿಷ್ಟು ಲೈಕ್ ತುಂಬಾ ಪ್ರಾಬ್ಲಮ್ಸ್ ಆಗುವಂತದನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ಓಕೆ. ಅಂದ್ರೆ ಕೋಪವನ್ನ ಆ ಸಿಚುವೇಶನ್ ಟರ್ನ್ ಔಟ್ ಮಾಡುವಂತ ಬುದ್ಧಿ ನಮ್ಮಲ್ಲಿ ಇರ್ಬೇಕಾಗತ್ತೆ. ಓಕೆ. ಏನೋ ಅಂದ್ರು ಅಂತ ಹೇಳಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳುವಂತದ್ದು, ಅಥವಾ ಎಲ್ಲೋ ಒಂದ್ ಕಡೆ 10 ನಿಮಿಷ ಜಗಳ ಆಯ್ತಾ, ಒಂದ್ ಅರ್ಧ ಗಂಟೆ ಬಿಟ್ಟು ಮತ್ತೆ ಅಗೇನ್ ಮಾತಾಡು, ಇದೆಲ್ಲ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ನಾವು. ಎಲ್ಲ ಹ್ಯಾಂಡಲ್ ಮಾಡೋದು ಕಲಿಬೇಕು. ಓಕೆ. ಬಿಟ್ಟು ಹೋಗೋದಲ್ಲ ರಿಲೇಶನ್ಶಿಪ್ ನ. ಆ ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಇಬ್ರು ಕೂಡ, ಈಗ ಒಬ್ರು ಯಾರೋ ಕೋಪದಲ್ಲಿದ್ದಾಗ ಇನ್ನೊಬ್ರು ಅದನ್ನ ಸಮಾಧಾನ ಮಾಡಿಸಿ ಕರ್ಕೊಂಡು ಹೋಗೋ ತರ ಇರ್ಬೇಕು. ಇದಕ್ಕೆ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ಒಂದ್ಸಲ ರಿಲೇಶನ್ಶಿಪ್ ಅಂತ ಆದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೆ ಅಲ್ಲೇ ಬಿಟ್ಟು ಬಿಡ್ಬೇಡಿ. ತಗೊಂಡೋಗಿ ಬ್ಯಾಲೆನ್ಸ್ ಮಾಡ್ತಾ. ಅದಕ್ಕೆ ಬದುಕು, ರಿಲೇಶನ್ಶಿಪ್, ಸಂಸಾರ ಅಂತ ಹೇಳೋದು. ನೆಕ್ಸ್ಟ್ ಪಾಯಿಂಟ್, ಎಮೋಷನ್ಸ್ ಕಂಟ್ರೋಲ್ ಮಾಡೋದು ಕಲೀರಿ. ಎಷ್ಟೋ ಜನ ಫೇಲ್ಯೂರ್ ಆಗೋದು ಎಲ್ಲಿ ಅಂದ್ರೆ, ಎಮೋಷನ್ಸ್ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ತುಂಬಾ ಮುಖ್ಯ ಇದೆ. ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವೇನೂ ಅಚೀವ್ ಮಾಡಕ್ಕಾಗಲ್ಲ. ನಿಮ್ ರಿಲೇಶನ್ಶಿಪ್ನು ಅಚೀವ್ ಮಾಡಕ್ಕಾಗಲ್ಲ. ಅಂಡ್ ಪರ್ಸನಲಿ ನೀವು ಕೂಡ ಚೆನ್ನಾಗಿರೋಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನಿಗೆ ಎಮೋಷನ್ಸ್ ಎಷ್ಟು ಕಂಟ್ರೋಲ್ ಮಾಡ್ತಾನೆ, ಅಷ್ಟು ಚೆನ್ನಾಗಿ ಅವನು ಪರ್ಸನಲಿ ಗ್ರೋತ್ ಆಗ್ತಾನೆ, ಮೆಂಟಲಿ ಚೆನ್ನಾಗಾಗ್ತಾನೆ, ಫಿಸಿಕಲಿ ಚೆನ್ನಾಗಾಗ್ತಾನೆ, ಆ ರಿಲೇಶನ್ಶಿಪ್ ಆಗಿ ಚೆನ್ನಾಗಾಗ್ತಾನೆ. ಈಗ ಹೇಳ್ತೀವಿ, ಎಲ್ಲೋ ಬ್ರೇಕಪ್ ಆದವರಿಗೆ ನೋ ಕಮ್ಯುನಿಕೇಶನ್ ಅಂದ್ರೆ ನೋ ಕಾಂಟ್ಯಾಕ್ಟ್ ರೂಲ್, ಕಾಲ್ ಮಾಡಬೇಡಿ. ಬಟ್ ಅವ್ರಿಗೆ ಡೈಲಿ ಮಾತಾಡ್ಬೇಕು ಅದು ರೂಢಿಯಾಗಿರುತ್ತೆ. ಆ ಕಾಲ್ ಮಾಡಬೇಡಿ ಅಂತ ಹೇಳಿರ್ತೀವಿ, ಅದನ್ನ ನೆನಪಾದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತೆ ಸೋತೋಗ್ಬಿಡ್ತಾರೆ. ಇದಕ್ಕೆ ಹೇಳೋದು ಎಮೋಷನ್ಸ್ ಕಂಟ್ರೋಲ್ ಅಂತ. ಇದು ವೆರಿ ಇಂಪಾರ್ಟೆಂಟ್. ಯಾರು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಮೇಲೆ, ಪರ್ಪಸ್ ಮೇಲೆ ಹೋಗ್ತಾರೆ, ಆ ವ್ಯಕ್ತಿಗಳು ಮಾತ್ರ ಈ ವಿಚಾರದಲ್ಲಿ ಅವರು ಸರಿ ಹೋಗ್ತಾರೆ. ಅಂದ್ರೆ ಎಮೋಷನಲ್ ಕಂಟ್ರೋಲ್ ಮಾಡ್ತಾರೆ ಅಂತ ಅರ್ಥ. ಈ 3 ಮೇಜರ್ ಮುಖ್ಯ ಪಾಯಿಂಟ್ ಆಕ್ಚುಲಿ ರಿಲೇಶನ್ಶಿಪ್ ಅಲ್ಲಿ ಬೇಕಾಗಿರೋದು. ಅಂದ್ರೆ ಪ್ರೀತಿ ಮಾಡೋದನ್ನ ಏನ್ ಕಲಿತೀವಿ ಅದರೊಟ್ಟಿಗೆ ಈ ವಿಚಾರಗಳನ್ನು ಕಲಿಬೇಕಾಗತ್ತೆ ನಾವು. ಓಕೆ. ಯಾಕೆ ಈಗ ನೋಡಿ, ನಾವು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲೋ ಗ್ರೌಂಡ್ ಅಲ್ಲಿ ಗಾಡಿ ಹೊಡೆಯೋದನ್ನ ಕಲಿತ್ರೆ ಸಾಲದು, ಸಿಟಿನಲ್ಲೂ ಕೂಡ ಗಾಡಿ ಹೊಡೆಯೋದನ್ನ ಕಲಿಬೇಕಾಗತ್ತೆ. ಓಕೆ. ಬರೀ ಗ್ರೌಂಡ್ ಅಲ್ಲಿ ಗಾಡಿ ಹೊಡ್ಕೊಂಡು ನಮಗೆ ಬರುತ್ತಂತ ಹೇಳಿದ್ ತಪ್ಪಾಗತ್ತೆ. ಗ್ರೌಂಡ್ ಅಲ್ಲೂ ಕೂಡ ಆಚೆ ಈಚೆ ಅಪೋಸಿಟ್ ಇಂದ ಗಾಡಿ ಬರೋದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಸೈಡ್ಸ್ ಎಲ್ಲ ತಗೊಂಡು ನಾವು ನಮ್ಮ ಡೆಸ್ಟಿನಿ ರೀಚ್ ಆಗ್ಬೇಕಲ್ಲ. ಅದಕ್ಕೆ ಜೊತೆಗೆ ಎಲ್ಲಾನು ಕಲಿತಾ ಹೋಗ್ಬೇಕು ಅಂತ ಹೇಳೋದು. ಏನನ್ನಿಸ್ತು ಸ್ನೇಹಿತರೆ ಪಾಯಿಂಟ್ಸ್, ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.